ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈಗಿನ ಟ್ರೆಂಡ್ ಆಗಿರುವಂತಹ ಚಾಟ್ ಜಿ ಪಿ ಟಿ ಫೋಟೋವನ್ನು ಜಿಬ್ಲಿ ಸ್ಟೈಲಲ್ಲಿ ಹೇಗೆ ಮಾಡೋದು ಚಾಟ್ ಜಿ ಪಿ ಟಿಯಲ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಇವಾಗ ಒಂದು ಟ್ರೆಂಡಾಗಿ ಹೋಗಿದೆ ಗಿಬ್ಲಿ ಫೋಟೋ ಎಡಿಟ್ ಮಾಡೋದು. ಸೊ ಅದನ್ನು ಈಸಿಯಾಗಿ ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೇನು ಆ್ಯಪೇ ಬೇಕನ್ನೋ ನೆಸೆಸಿಟಿ ಏನಿಲ್ಲ. ಸೊ ನಾವು ಗೂಗಲಿಂದನೂ ಇದನ್ನು ಮಾಡ್ಕೋಬೋದು. ನೀವು ನೋಡ್ಬೋದು, ಇದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡಿದರೆ ಬರುತ್ತೆ. ಸೊ ಅದನ್ನು ಫಸ್ಟ್ ಒನ್ ಇರೋದನ್ನು ಅಫಿಷಿಯಲ್ ಚಾಟ್ ಜಿ ಪಿ ಟಿ ಫ್ರಮ್ ಓಪನ್ ಎ ಐನ ಕ್ಲಿಕ್ ಮಾಡಿದಾಗ ನಮಗೆ ಡೈರೆಕ್ಟಾಗಿ ಚಾಟ್ ಜಿ ಪಿ ಟಿ ಓಪನ್ ಆಗುತ್ತೆ. ಸೊ ಅಲ್ಲಿಂದ ನಾವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಹತ್ರ ಆ್ಯಪ್ ಇದ್ದರೆ ಆ್ಯಪಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬೋದಾಗಿದೆ. ನನ್ನ ಹತ್ರ ಆ್ಯಪ್ ಇದೆ. ಸೊ ನಾನು ಆ್ಯಪಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗೂಗಲಲ್ಲಾದರೂ ಕೂಡ ಇದೇ ಓಪನ್ ಆಗೋದು. ನೀವು ಅಷ್ಟೆಲ್ಲ ಓಪನ್ ಮಾಡಿದ ಮೇಲೆ ಇಲ್ಲಿಗೆ ಬರೋದು. ಇದು ಡೈರೆಕ್ಟಾಗಿ ನಾನು ನನ್ನ ಹತ್ರ ಆ್ಯಪ್ ಇತ್ತಲ್ವ ಅದರಿಂದ ಓಪನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವು ಇದಕ್ಕೆ ಚಾಟನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಹೇಳಬೇಕು ನಮಗೇನು ಬೇಕು ಅಂತ ಹೇಳಿಬಿಟ್ಟು. ಸೊ ಇವಾಗ ನಾವು ಏನು ಬೇಕು ಅನ್ನೋದನ್ನು ಹೇಳೋಣ. ಸೊ ಅದಕ್ಕೆ ನಾವೇನು ಮಾಡಬೇಕು, ಹೇ ಚಾಟ್ ಜಿ ಪಿ ಟಿ ಕನ್ವರ್ಟ್ ಮೈ ಫೋಟೋ ಇಂಟು ಗಿಬ್ಲಿ ಸ್ಟೈಲ್ ಫೋಟೋ ಅಂತ ಹೇಳಿಬಿಟ್ಟು ನಾವೇನು ಮಾಡಬೇಕು, ಅದಕ್ಕೆ ಮೆಸೇಜನ್ನು ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಆ ಮೆಸೇಜನ್ನು ಹಾಕಿದಾಗ ಅದು ನಮಗೆ ತಕ್ಷಣಕ್ಕೆ ರಿಪ್ಲೈನೂ ಕೂಡ ಕೊಡುತ್ತೆ. ಏನಂತ ಕೊಡುತ್ತೆ ಅಂತಂದರೆ, ಶ್ಯೂರ್ ಪ್ಲೀಸ್ ಅಪ್ಲೋಡ್ ದ ಫೋಟೋ ಯು ಹ್ಯಾಡ್ ಲೈಕ್ ಮೀ ಟು ಕನ್ವರ್ಟ್ ಇನ್ ಟು ಗಿಬ್ಲಿ ಸ್ಟೈಲ್. ಒನ್ಸ್ ಐ ಹ್ಯಾವ್ ಇಟ್ ಐ ವಿಲ್ ಗೆಟ್ ಸ್ಟಾರ್ಟೆಡ್. ಅಂದರೆ ನಾವು ಫೋಟೋ ಹಾಕಿದ ತಕ್ಷಣ ಅದು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೋಟೋವನ್ನು ಹಾಕೋಕ್ಕೆ ಏನು ಮಾಡಬೇಕು ಅಂದರೆ, ಈ ಪ್ಲಸ್ ಇದೆಯಲ್ವ, ಆ ಪ್ಲಸ್ ಬಟನನ್ನು ಒತ್ಬಿಟ್ಟು ನಿಮಗೆ ಯಾವ ಫೋಟೋ ಬೇಕು ಅಂದರೆ ನಿಮ್ಮ ಗ್ಯಾಲರಿಲಿ ಇರುವಂತಹ ಯಾವ ಫೋಟೋ ನಿಮಗೆ ಬೇಕು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಆ ಒಂದು ಫೋಟೋನ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಈ ಫೋಟೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಒಂದು ಸಾರಿ ಅದು ಫುಲ್ ಆದಮೇಲೆ ಇಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ವ, ಅದು ಎನೇಬಲ್ ಆಗುತ್ತೆ. ಸೊ ಈ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅದು ಫೋಟೋ ಗೆಟೆಸ್ಟ್ ಸ್ಟಾರ್ಟಿಂಗ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಅಂತ ಬಂದ್ಬಿಟ್ಟು ಬಟ್ ಇಲ್ಲಿ ಪ್ರೊಸೆಸಿಂಗ್ ಇಮೇಜ್ ಅಂತ ಬರುತ್ತೆ. ಅಂತ ಯಾಕೆ ಅಂತಂದರೆ, ಲಾಟ್ಸ್ ಆಫ್ ಪೀಪಲ್ ಆರ್ ಕ್ರಿಯೇಟಿಂಗ್ ಇಮೇಜಸ್ ರೈಟ್ ನೌ. ಸೊ ದಿಸ್ ಮೈಟ್ ಟೇಕ್ ಎ ಬಿಟ್, ವಿ ವಿಲ್ ನೋಟಿಫೈ ಯು ವೆನ್ ಯುವರ್ ಇಮೇಜ್ ಇಸ್ ರೆಡಿ ಅಂತ ತೋರಿಸ್ತಾ ಇದೆ. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಲೇಟ್ ಆಗುತ್ತೆ. ನಿಮಗೆ ಇಮೇಜ್ ರೆಡಿ ಆದಮೇಲೆ ನಾವು ನೋಟಿಫೈ ಮಾಡ್ತೀವಿ ಅಂತ ಇದೆ. ಅದನ್ನು ಎನೇಬಲ್ ಮಾಡ್ಕೋಬೋದು. ಬಟ್ ಇದು ಬರಲಿಲ್ಲ ಅಂದ್ರೂ ಕೂಡ ಡೈರೆಕ್ಟಾಗಿ ಫೋಟೋ ಬರುತ್ತೆ, ಅದರಲ್ಲಿ ಏನಿಲ್ಲ. ಇದಾದಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಕೊಂಡ್ಬಿಟ್ಟು ಆ ನೋಟಿಫಿಕೇಷನ್ ಬರೋವರೆಗೂ ಕಾಯಬೇಕು. ಸೊ ನೋಟಿಫಿಕೇಷನ್ ಬಂದಮೇಲೆ ಫೋಟೋ ಈ ಥರ ಬಂದಿದೆ, ಗಿಬ್ಲಿ ಸ್ಟೈಲ್ ಫೋಟೋ ಇಮೇಜ್ ಕ್ರಿಯೇಟೆಡ್ ಅಂತ ಹೇಳಿ ಬರುತ್ತೆ. ಸೊ ಆ ಮೆಸೇಜ್ ಬಂದಿಲ್ಲ ಅಂದರೆ ಡೈರೆಕ್ಟಾಗಿ ನಿಮಗೆ ಇದೇ ಥರ ಫೋಟೋ ಬರುತ್ತೆ. ಸೊ ಈ ರೀತಿಯಾಗಿ ಈಸಿಯಾಗಿ ಗಿಬ್ಲಿ ಸ್ಟೈಲ್ ಫೋಟೋವನ್ನು ನಾವು ಎಡಿಟ್ ಮಾಡ್ಬೋದು. ಗೊತ್ತಿಲ್ಲದೆ ಇರುವಾಗ ಇದು ತುಂಬ ಕಷ್ಟ ಅನಿಸುತ್ತೆ, ಬಟ್ ಒಂದು ಸಾರಿ ಮಾಡಿದಾಗ ತುಂಬಾ ಈಸಿ ಆಗುತ್ತೆ. ಈ ಚಾಟ್ ಜಿ ಪಿ ಟಿಯಿಂದನೇ ಎ ಐ ವಿಡಿಯೋಸ್ ಕೂಡ ಮಾಡ್ತಾರೆ. ತುಂಬ ಈಸಿಯಾಗಿ ವಿಡಿಯೋವನ್ನು ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.